ಸುವರ್ಣಮುಖಿಯ ಸಂದರ್ಭದಲ್ಲಿ ಒಂದು ಶಾವ ಅಂದರೆ ನಾಯಿ, ಅದಕ್ಕೆ ಮೈ ತುಂಬ ಕಜ್ಜಿ ಕುರುಗಳಾಗಿತ್ತು. ಅದು ಕಡತವನ್ನು ತಡೆಲಾರದಲೇ ಸುವರ್ಣಮುಖಿಯ ಒಂದು ಕೊಳದಲ್ಲಿ, ಅಂದರೆ ಅಷ್ಟು ಅಭಿವೃದ್ಧಿ ಆಗಿಲ್ಲ, ಗುಂಡಿ ರೂಪದಲ್ಲಿದ್ದಂಥ ಸ್ಥಳದಲ್ಲಿ ಬಿದ್ದು ಒದ್ದಾಡಿ ಹೊರಗೆ ಮೈಯನ್ನು ಕೊಡವಿ ಬಂದಾಗ ಅಲ್ಲಿರೋಂಥದ್ದು ಆ ಮೈ ಮೇಲಿರೋಂಥ ಗಾಯ ಕೀವುಗಳೆಲ್ಲ ನಿವಾರಣೆ ಆದಾಗ ರಾಜರದನ್ನು ನೋಡಿಬಿಟ್ಟು ಹೋ ಇದು ಇಷ್ಟೊಂದು ಪ್ರಸಿದ್ಧವಾಗಿದೆಯಾ, ಹಾಗಾದ್ರೆ ನನಗೂ ಕುರಕಾರಕ ಕಾಯಿಲೆ ಎಲ್ಲ ಅಂದರೆ ಕೀವು ರಕ್ತ ಕೀವುಗಳು ನನಗೂ ಇದೆಯಲ್ಲ, ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಅದನ್ನು ಅಲ್ಲಿ 2 ದಿನಗಳು ತಂಗಿ ಸುಧಾರಿಸಿಕೊಂಡು ಆ ಸಂದರ್ಭದಲ್ಲಿ ಸ್ನಾನಗಳನ್ನು ಮಾಡಿ ಪ್ರಾರ್ಥನೆ ಮಾಡಿದಾಗ ಆ ಮಹಾರಾಜರಿಗೂ ಕೂಡ ಆ ಕುಷ್ಠರೋಗಗಳು ನಿವಾರಣೆಗಳು ಇತಿಹಾಸದಲ್ಲಿ ಉಳ್ಕೊಂಡಿರೋದ್ರಿಂದ ಆ ಮಹಾರಾಜರು ಸುವರ್ಣಮುಖಿಯಾಗಲಿ, ಸುವರ್ಣ ಸರ್ವರಿಗೂ ಗುಣಮುಖರಾಗಲಿ, ಸುವರ್ಣಮುಖಿ ಅಂದರೆ ಸರ್ವ ಅಂದರೆ ಮುಖಿ, ಗುಣಮುಖರಾಗಿ ಪ್ರಸಿದ್ಧ ಒಂದು ಇತಿಹಾಸ ಉಳಿಲಿ ಅನ್ನೋದಕ್ಕೆ ಸುವರ್ಣಮುಖಿ ಅಂತ ಹೆಸರಾಗಿದೆ.